ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬೆಳಗ್ಗೆನೇ ಮನೆಯೂ ಕೂಡ ಒರೆಸ್ತಾ ಇದ್ದೆ. ಡೈಲಿನೂ ಕೂಡ ಮನೇನ ಒರೆಸ್ತೀನಿ ನಾನು. ಯಾಕಪ್ಪ ಅಂದರೆ ಚಿಕ್ಕ ಮಕ್ಕಳು ಇರೋದ್ರಿಂದ ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಅವರು ಆರೋಗ್ಯವಾಗಿರ್ತಾರೆ ಅಂತ ಹೇಳ್ಬೋದು. ನನ್ನ ಮಗ ಅಂತೂ ಯಾವಾಗಲೂ ನೆಲದಲ್ಲೇ ಬಿದ್ದು ಆಟ ಆಡೋದು ಜಾಸ್ತಿ, ನೆಲದಲ್ಲಿ ಬಿದ್ದಿರೋದು ತಿನ್ನೋದು ಇದೆಲ್ಲ ಜಾಸ್ತಿ ಮಾಡ್ತಿರ್ತಾನೆ ಅವನು. ಅದಕ್ಕೋಸ್ಕರ ಡೈಲಿನೂ ಮನೆ ಒರೆಸ್ತೀನಿ ನಾನು. ಯಾವಾಗಾದರೂ ಸ್ವಲ್ಪ ಏನಾದರೂ ಸುಸ್ತಾಗಿದ್ದರೆ ಅಷ್ಟೇ ನಾನು ಬೆಳಗ್ಗೆ ಮನೆ ಒರೆಸೋದು ಬಿಟ್ಟಿರ್ತೀನಿ ಅಷ್ಟೇ. 4 ರೂಮ್ ಇರೋದಲ್ವಾ, ಅದಕ್ಕೋಸ್ಕರ ಬೆಳಗ್ಗೆ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಬೆಳಗ್ಗೆನೇ. ಇವಾಗ ಬ್ರೇಕ್ಫಾಸ್ಟು ಕೂಡ ಮಾಡ್ಕೋತಾ ಇದ್ದೆ. ಇವತ್ತು ಮೊಸರು ಅವಲಕ್ಕಿ ಮತ್ತು ಅವಲಕ್ಕಿನ ಮಾಡ್ಕೊಂಡ್ರಾಯ್ತು ಅಂತ ಮಾಡಿದೆ. ನನ್ನ ಹಸ್ಬೆಂಡ್ಗೆ ಮೊಸರು ಅವಲಕ್ಕಿ ಅಂದರೆ ತುಂಬ ಇಷ್ಟ. ಉತ್ತರ ಕರ್ನಾಟಕದಲ್ಲಿ ಇದು ಫೇಮಸ್ ಅಂತ ಹೇಳ್ಬೋದು. ಮೊಸರು ಅವಲಕ್ಕಿ ಮತ್ತು ಮೇಲ್ಗಡೆ ಪುಟಾಣಿ ಚಟ್ನಿ ಹಾಕ್ಕೊಡ್ತಾರೆ, ತುಂಬ ಫೇಮಸ್ ಅಂತ ಹೇಳ್ಬೋದು. ಇವಾಗ ಅಂದರೆ ಮೊನ್ನೆನೇ ತೊಗೊಂಡ್ಬಂದಿದ್ರು ಅವಲಕ್ಕಿನ, ಇವಾಗ ನಾನು ಸ್ವಲ್ಪ ಹಾಕೋತಾ ಇದ್ದೆ. ಕವರ್ನು ಕೂಡ ಬಿಡಿಸ್ತಾ ಇದ್ದೀನಿ. ಕವರ್ನು ಕೂಡ ಬಿಡಿಸ್ಬಿಟ್ಟು, ಅಂದರೆ ನಾವು ಸೂಪರ್ ಮಾರ್ಕೆಟಲ್ಲೇ ಜಾಸ್ತಿಯಾಗಿ ತರೋದು ಅವಲಕ್ಕಿ ಅದೆಲ್ಲ. ಈ ಬೇರೆ ಕಡೆ ಅಂದರೆ ಕಿರಾಣಿ ಅಂಗಡಿಯಲ್ಲಿ ತೊಗೊಂಬರಕ್ಕೆ ಹೋಗ್ತೀವಲ್ವ, ಅಲ್ಲಿ ಸ್ವಲ್ಪ ದಪ್ಪ ಬಿರುಸು ಅವಲಕ್ಕಿ ಇರುತ್ತಲ್ವ, ಆ ಅವಲಕ್ಕಿ ಸಿಗುತ್ತೆ. ಸೂಪರ್ ಮಾರ್ಕೆಟಲ್ಲಿ ಈ ಥರ ಸಾಫ್ಟ್ ಅಂದರೆ ಮೆತ್ತಗಿರೋ ಅವಲಕ್ಕಿ ಕೂಡ, ತೆಳ್ಳಗಿರೋ ಅವಲಕ್ಕಿ ಕೂಡ ಸಿಗುತ್ತೆ, ದಪ್ಪಗಿರೋ ಅವಲಕ್ಕಿ ಕೂಡ ಸಿಗುತ್ತೆ. ನಮಗೆ ಯಾವ್ದು ಬೇಕೋ ಅದು ತೊಗೊಳಕ್ಕೆ ನಡೆಯುತ್ತೆ. ಅವಲಕ್ಕಿ ಅಂತೂ ಯಾವಾಗಲೂ ನಾವು ಸೂಪರ್ ಮಾರ್ಕೆಟೆಲ್ಲ ತೊಗೊಂಬರೋದು. ನೋಡಿ, ಇವಾಗ ಅವಲಕ್ಕಿನೂ ಕೂಡ ರೆಡಿ ಮಾಡಿದ್ದಾಯಿತು. ಅವಲಕ್ಕಿ ಮತ್ತು ಮೊಸರು ಅವಲಕ್ಕಿ, ನನ್ನ ಮಗಳಿಗೆ ಎಲ್ಲರಿಗೆ ಅವಲಕ್ಕಿ ಮತ್ತು ಸ್ವಲ್ಪ ಮೊಸರನ್ನ ಅವಲಕ್ಕಿನೂ ತಿಂತೀವಿ. ಇವಾಗ ಅವಲಕ್ಕಿ ಕೂಡ ರೆಡಿ ಆಯಿತು. ನನ್ನ ಮಗನಿಗೂ ತುಂಬ ಇಷ್ಟ ಅಂತ ಹೇಳ್ಬೋದು. ಅವಲಕ್ಕಿನ ಖಾರ ಹಾಕಿರೋಲ್ಲ, ಜಾಸ್ತಿ ಮೆಣಸಿಕಾಯಿ ಹಾಕಿ ಮಾಡೋದಿಲ್ಲ ನಾನು. ನೋಡಿ, ಮೊಸರು ಅವಲಕ್ಕಿನೂ ಕೂಡ ರೆಡಿ ಆಯಿತು. ಇದ್ರ ಮೇಲೆ ಪುಟಾಣಿ ಚಟ್ನಿ ಹಾಕ್ಕೊಂಡು ತಿನ್ನೋದು. ಮೊಸರು ಅವಲಕ್ಕಿ ಏನಿಲ್ಲ, ಮೊಸರು ಜಾಸ್ತಿಯಾಗಿ ಹಾಕೋಬೇಕು. ಮೊಸರು ಸ್ವಲ್ಪ ಹಾಲು, ಸ್ವಲ್ಪ ಕೆನೆ ಮತ್ತು ಹೆರ್ಚ್ಕೊಂಡಿರೋ ಈರುಳ್ಳಿ, ಸ್ವಲ್ಪ 1-2 ಮೆಣಸಿಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿಕಾಯಿ, ಸಕ್ಕರೆನೇ ಸೇರಿಸ್ಕೋಬೇಕು. ಸಕ್ಕರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು. ಸ್ವಲ್ಪ ಸ್ವೀಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಮತ್ತು ನಿಮಗೆ ಬೇಕಂದರೆ ನೀವು ಶೇಂಗಾನ ಹುರಿದ್ಬಿಟ್ಟು ಕೂಡ ಹಾಕೋಬಹುದು. ನಾನು ಶೇಂಗಾನು ಕೂಡ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೆ. ಹಿಡ್ಕೊಮ್ಮ, ಕೈ ಹಿಡ್ಕೊಪ್ಪ. ಯಾವ್ದು ಹಾಕೋತಿದ್ರೆ ನಿಂತ್ಕೋ, ಸುಮ್ಮನೆ ನಿಂತ್ಕೋಗಂತ. ನೀಗೇನು ನಿನ್ಗೇನು ಹಾಕ್ಬೇಕು? ನಿಂಗೇನು ಯಾವ್ದು ಬೇಕು? ಯಾವುದು? ಇದು ಸ್ಟ್ರಾಬೆರಿ. ಸ್ಟ್ರಾಬೆರಿ ಐಸ್ ಕ್ರೀಮ್. ಸ್ಟ್ರಾಬೆರಿ ಐಸ್ ಕ್ರೀಮ್. ಅಮ್ಮ ನಿಂತ್ಕೋ. ಯಾಕೋ ಜಗಳ ಮಾಡೋದು ಅಕ್ಕನ ಜೊತೆ? ಯಾಕಮ್ಮ? ಯಾಕೆ ಪಾಪ? ಅಮ್ಮ ನೋ ಹೊಡಿಬಾರ್ದು ತಮ್ಮಗ. ಅಪ್ಪು ಹೊಡಿಬಾರ್ದು. ಪೋ ನೋ 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 ಬಿಡು, ಹಿಂಗೆಲ್ಲ ಮಾಡಬಾರ್ದು ಹುಚ್ಚ ಥರ. ನೋ ಅಮ್ಮು ನೋ, ಹಂಗೆಲ್ಲ ಬೀಳಿಸ್ಬಾರ್ದು ತಮ್ಮಗ. ಗುಡ್ಗಲ್ತಾನೆ ನೀನು ಅಕ್ಕ ತಾನೆ. ಹಿಂಗ ಜಗಳ ಮಾಡೋದು ಇಬ್ರು. ನೋಡಿದ್ರಲ್ವ ನನ್ನ ಮಗ ನನ್ನ ಮಗಳು ಯಾವ ರೀತಿಯಾಗಿ ಜಗಳ ಮಾಡ್ತಾರೆ ಅಂತ. ಇಬ್ಬರು ಮಕ್ಳು ಇದ್ಬಿಟ್ರೆ ಸಾಕು ಮಾಡಿಬಿಡ್ತಾರೆ ನೋಡಿ, ಅಷ್ಟೊಂದು ಗಲಾಟೆ ಮಾಡ್ತಾರೆ ಇಬ್ಬರು ಕೂಡ. ಅವಳನ್ನ ರೆಡಿ ಮಾಡ್ತಿದ್ರೆ ಇವನಿಗೆ ನನ್ನ ರೆಡಿ ಮಾಡು, ನಾನು ಸ್ಕೂಲ್ಗೆ ಹೋಗಬೇಕು ಅಂತ ಅವ್ರ ಅಕ್ಕನ ಜೊತೆ ಜಗಳ ಮಾಡಿರ್ತಾನೆ. ಅವ್ರ ಅಕ್ಕ ಸ್ಕೂಲ್ಗೆ ಹೋಗೋವರೆಗೂ ಇದೇ ರೀತಿ ಅವನು. ಅವ್ರು ರೆಡಿ ಆಗಿಬಿಟ್ರೆ ಸಾಕು ಈ ಥರ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀನು ಬ್ಯಾಗ್ ಕೊಡು, ನೀನು ಲಂಚ್ ಬ್ಯಾಗ್ಸ್ ಕೊಡು, ಈ ಥರನೇ ಅವ್ನು ಗಲಾಟೆ ಮಾಡೋದು ಅವಳ ಜೊತೆ. ಇವಾಗ ಅವಳನ್ನೂ ಕೂಡ ರೆಡಿ ಮಾಡಿದೆ.
ಇರ್ಲಿ ಬಜ್ಜಿ, ನೀನು ಬಿಟ್ಟು ಬರ್ತೀನಿ, ಪಾಪ ಬರ್ತಾನೆ ಕೆಳಗಡೆ. ನೀ ಎಲ್ಲಿಗೆ ಹೋಗೋದು? ಒಳಕ್ಕನ್ಕಿನ ಮುಂಚೆ ಇವನೇ ಹೋಗೋದು. ಹಾಂ ತಗೋ ಬಾಕ್ಸು. ಪಾಪ ಕೆಳಗಡೆ ಬರ್ತಾರೆ. ಬ್ಯಾಗ್ ಮ್ಯಾಲೆ ಮಾಡ್ತೀನಿ ಇರು ಸ್ವಲ್ಪ. ತಿಂಡಿ ತಿಂತಲ್ವಾ ಕೋತಿ? ಕೋತಿ ತಿಂಡಿ ತಿಂತೈತಲ್ವಾ? ಬಿಸ್ಕೆಟು ನೀನು ಕೊಟ್ಟ ಬಿಸ್ಕೆಟು? ಅಪ್ಪ ಕೊಡ್ತಾ ನೀನು ಕೊಟ್ಟ ಬಿಸ್ಕೆಟು ಕೋತಿಗೆ? ಕೋತಿ ಬಿಸ್ಕೆಟ್ ಯಾರು ಕೊಟ್ರು? ನೀನು ಕೊಟ್ಟ? ಯಾರು ಕೊಟ್ರು? ಅಮ್ಮು ಆ ಕಡೆ ಸ್ಕೂಲಿಗೆ ಹೋದ್ಲು, ಈ ಕಡೆ ಕೋತಿ ಬಂದ್ಬಿಟ್ಟು ನಾನು ಡೋರ್ನ ಹಾಗೆ ಓಪನ್ ಮಾಡಿ ಹೋಗಿದ್ನಲ್ವ, ಮನೆಯಲ್ಲಿ ಇರೋ ಬಿಸ್ಕೆಟ್ನ ತೊಗೊಂಡ್ಬಿಟ್ಟು ತಿಂತಾ ಕೂತಿತ್ತು. ಅದು ಬಿಟ್ಟು ಬರೋಷ್ಟರಲ್ಲಿ ಏನು ಮಾಡೋದಿಲ್ಲ, ಭಯ ಏನು ಅನಿಸೋದಿಲ್ಲ, ಅಂದರೆ ರೂಢಿ ಬಿದ್ದಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಕೋತಿಗಳು ಜಾಸ್ತಿ ಬರ್ತಾನೆ ಇರ್ತವೆ. ನನ್ನ ಮಗ ಅಂತೂ ಕೋತಿಗಳಂದರೆ ಪ್ರಾಣನೇ ಅಂತ ಹೇಳ್ಬೋದು. ಮನೇಲಿರೋ ತನಗೆ ತಿನ್ನಕ್ಕೆ ಕೊಟ್ಟಿರೋದೆಲ್ಲನೂ ಹೋಗಿ ಕೋತಿಗೆ ಕೊಡ್ತಿರ್ತಾನೆ. ಅವು ಏನೂ ಮಾಡೋದಿಲ್ಲ, ಆದರೆ ಭಯನೂ ಅನಿಸುತ್ತೆ. ಸ್ವಲ್ಪ ದೂರನೇ ನಿಲ್ಲಿಸ್ತೀನಿ ನಾನು. ಇವಾಗ ನೋಡಿ ಮಧ್ಯಾಹ್ನಕ್ಕೆ ಏನು ಮಾಡ್ಕೊಂಡಿದ್ದಿಲ್ಲ, ಸಿಂಪಲ್ಲಾಗಿ ದಾಲ್ನ ಮಾಡ್ಕೊಂಡಿದ್ದೆ ಅಷ್ಟೇ. ದಾಲ್ನ ಮಾಡ್ಕೊಂಡ್ಬಿಟ್ಟು ರೈಸ್ನ ಮಾಡ್ಕೊಂಡಿದ್ದೆ. ರೈಸ್ ಜೊತೆ ನನ್ನ ಹಸ್ಬೆಂಡ್ಗೆ ನಾನು ದಾಲ್ ಮತ್ತು ರೈಸ್ ಅಷ್ಟೇ ತಿಂದೆ. ನನ್ನ ಹಸ್ಬೆಂಡ್ಗೋಸ್ಕರ ಒಂದು ಮುದ್ದೆ ಮಾಡಿದ್ರಾಯ್ತು ಅಂತಲೂ ಮಾಡಿದ್ದೆ. ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ. ಮತ್ತು ನನ್ನ ಮಗಳಿಗೆ ಮ್ಯಾಗಿ ಅಂತಂದು ಅವಳಿಗೋಸ್ಕರ ಮ್ಯಾಗಿನೂ ಕೂಡ ಮಾಡಲಿಕ್ಕೆ ಒಲೆ ಮಡೆ ಇಟ್ಟಿದ್ದೆ. ಇನ್ನೂ ನೀರು ಹಾಕಿಬಿಟ್ಟು ಅದನ್ನು ಕುದಿಯೋಕಿರ್ಬೇಕಷ್ಟೇ. ಅಂದರೆ ಇಪ್ಪಿ ಮಾಡಿದ್ದೆ, ಮ್ಯಾಗಿ ಎಲ್ಲ ಇಪ್ಪಿ ಅನಿಸುತ್ತೆ. ಅದರಲ್ಲಿ ಮಸಾಲ ಜೊತೆ ಅದೆಲ್ಲ ವೆಜಿಟೇಬಲ್ಸು ಕೂಡ ಕೊಟ್ಟಿರ್ತಾರೆ. ಇವಾಗ ನೋಡಿ ನಾಳೆ ದೋಸೆನೂ ಕೂಡ ಮಾಡಿದ್ರಾಯ್ತು ಅಂತ ಅಕ್ಕಿನೂ ಕೂಡ ನೆನೆ ಇಟ್ಟಿದ್ದೀನಿ ನೋಡಿ. ಫ್ರಿಜ್ಜೂ ಕೂಡ ಖಾಲಿ ಆಗಿಬಿಟ್ಟಿತ್ತು. ಎಲ್ಲ ತರಕಾರಿನೂ ಕೂಡ ಆಲ್ಮೋಸ್ಟ್ ಖಾಲಿ ಆಗ್ತಾಯಿದೆ ಎಲ್ಲ ತೊಗೊಂಡು ಬರಬೇಕು. ಇವಾಗೆಲ್ಲ ಒರೆಸಿಟ್ಬಿಡ್ತೀನಿ ನೀಟಾಗಿ. ಒರೆಸಿಟ್ಬಿಟ್ರೆ ನಾಳೆ ತರಕಾರಿ ತೊಗೊಂಡು ಬಂದ ತಕ್ಷಣವೇ ಅಲ್ಲಿ ಹಾಕಿ ಇಟ್ಬಿಡಕ್ಕೆ ನಡೆಯುತ್ತೆ. ನನ್ನ ಹಸ್ಬೆಂಡ್ ಮ್ಯಾಂಗೋ ಕೂಡ ತೊಗೊಂಡು ಬಂದಿದ್ರು. ಅರ್ಧಕ್ಕರ್ಧ ಖಾಲಿ ಮಾಡಿಬಿಡ್ತಾರೆ. ನನ್ನ ಮಕ್ಕಳು ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟಪಡ್ತಾರೆ. ನನ್ನ ಮಗಳಿಗಂದ್ರೂ ತುಂಬ ಇಷ್ಟ. ಮಿಲ್ಕ್ ಶೇಕು ಆ ಥರ ಎಲ್ಲ ಮಾಡಿಕೊಟ್ಬಿಡ್ತೀನಿ. ಮ್ಯಾಂಗೋ ಮಿಲ್ಕ್ ಶೇಕ್ ಅದೆಲ್ಲ ಕುಡಿತಾರೆ. ನನ್ನ ಮಗಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಮ್ಯಾಂಗೋ ಅಂದರೆ. ಏನು ತಿಂತಾ ಇರೋದು? ಏನು ತಿನ್ನತ್ತೆ? ಚಾಕ್ ತಿನ್ನೋದು? ನಮ್ಮ ಮನೆ ಹಿಂದೆಯೇ ಗ್ರೌಂಡ್ ಇರೋದ್ರಿಂದ ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದೇ ಇರುತ್ತೆ. ಇವತ್ತೇನೋ ಗೌರ್ಮೆಂಟ್ ಕಾಲೇಜ್ದು ಆ್ಯನ್ಯುವಲ್ ಫಂಕ್ಷನ್ ಏನೋ ಇತ್ತು ಅನಿಸುತ್ತೆ. ಅಂದರೆ ಸ್ಪೋರ್ಟ್ಸ್ ಏನೋ ಇತ್ತು ಇವತ್ತು. ಅದಕ್ಕೋಸ್ಕರ ತುಂಬ ಜನ ಮಕ್ಕಳು ಕೂಡ ಬಂದಿದ್ದರು, ಕಾಲೇಜ್ದವರು ಹುಡುಗರು ಕೂಡ ಬಂದಿದ್ದರು. ಮತ್ತು ಮೋಡನೂ ಕೂಡ ಆಗಿತ್ತು. ಕಾಮನ್ ಅಂತ ಹೇಳ್ಬೋದು. ಮಳೆನೂ ಕೂಡ ಡೈಲಿನೂ ಕೂಡ ಆಗ್ತಾ ಇರುತ್ತೆ. ಸ್ವಲ್ಪ ಹಾಗೆ ಆಗುತ್ತೆ ಮಳೆನೂ ಕೂಡ. ಮಳೆ ಆಗೋದು ತುಂಬ ಒಳ್ಳೆಯ ವಿಷಯ ಅಂತಲೂ ಹೇಳಬಹುದು. ರೈತರಿಗಂತೂ ತುಂಬ ಖುಷಿ ಅನಿಸೋ ವಿಷಯ ಇದು. ಮಳೆ ಆದ್ರೇ ಅಲ್ವಾ ಬೆಳೆ ಎಲ್ಲ ಚೆನ್ನಾಗಿ ಬರೋದು. ನಮ್ಮಂಥ ಅಂದರೆ ನೌಕರಿದವ್ರಿಗೆಲ್ಲ ಊಟನೂ ಕೂಡ ಸಿಗೋದು ಅಲ್ವಾ. ನನ್ನ ಮಗನೂ ಕೂಡ ಟಿ ವಿ ನೋಡ್ತಾ ಕೂತಿದ್ದ. ಹಾಲು ಕೊಟ್ಟಿದ್ದೆ ಅವನಿಗೆ, ಹಾಲು ಕುಡಿದ್ಬಿಟ್ಟು ಟಿ ವಿ ನೋಡ್ತಾ ಕೂತಿದ್ದಾನೆ. ಕೃಷ್ಣ ಮತ್ತು ಚಿಂಟು ಟಿ ವಿಯಲ್ಲಿ ಬರುತ್ತಲ್ವ, ಕೃಷ್ಣ ಆಗಿರ್ಬೋದು, ಆಂಟಿಯನ್ ಆಗಿರ್ಬೋದು, ಇದೆಲ್ಲ ತುಂಬ ಫೇವ್ರೇಟ್ ಅವನು. ಯಾವಾಗಲೂ ನೋಡ್ತಿರ್ತಾನೆ, ಅದನ್ನು ಮಿಸ್ಸೇ ಮಾಡೋದಿಲ್ಲ ಅವನು. ಎದ್ಬಿಟ್ರೆ ಸಾಕು ಕೃಷ್ಣ ಹಚ್ಚು ಅಂತಿರ್ತಾನೆ.
ಏನು ಬರತ್ತೀರಿ? 61. ಬರೀ. ಅಮ್ಮನು ಸ್ಕೂಲಿಂದ ಬಂದು ಊಟ ಅದು ಮಾಡಿದ್ಲು. ಊಟ ಅದು ಮಾಡಿಬಿಟ್ಟು ಅವಳು ಹೋಮ್ವರ್ಕು ಕೂಡ ಬರೀತಾ ಇದ್ಲು. ನೈಟ್ ಅದು ಎಲ್ಲ ಮಾಡಿಸೋದಿಲ್ಲ ನಾನು. ಇವಾಗ ಸ್ಕೂಲಿಂದ ಬಂದ ತಕ್ಷಣವೇ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಳೇ ಬುಕ್ಕನ್ನು ಹಿಡ್ಕೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡ್ಬೋದು ನನ್ನ ಮಗ ಯಾವ ರೀತಿಯಾಗಿ ಗೀಚ್ ಹಾಕ್ಬಿಟ್ಟಿದ್ದಾನೆ ಅಂತ. ಅವಳ ಬ್ಯಾಗನ್ನೆಲ್ಲ ಪೆನ್ಸಿಲಿಂದ ಪೂರ್ತಿಯಾಗಿ ಗೀಚ್ ಹಾಕ್ಬಿಟ್ಟಿದ್ದ. ಅದನ್ನು ಸಂಡೇ ತೊಳಿಬೇಕು. ಅಂದರೆ ಅವಳು ಸ್ಕೂಲ್ ಇರೋದ್ರಿಂದ ಮಳೆನೂ ಕೂಡ ಜಾಸ್ತಿ ಇರೋದ್ರಿಂದ ತೊಳೆದು ಹಾಕಿಲ್ಲ ಅಷ್ಟೇ, ನಾನು ಒಣಗೋದಿಲ್ಲ. ಅವರಿಗೆ ಬೇರೆ ಸ್ಕೂಲ್ ಬ್ಯಾಗ್ನೂ ಕೂಡ ತೊಗೊಂಡು ಹೋಗೋ ಹಾಗಿಲ್ಲ. ಅವ್ರು ಸ್ಕೂಲ್ದೇ ಬ್ಯಾಗ್ನೇ ತೊಗೊಂಡು ಹೋಗಬೇಕು ಅವರು. ನೋಡಿ ನನ್ನ ಮಗನ ತುಂಟಾಟ ಅಂದರೆ ತುಂಬ ಜಾಸ್ತಿ ಅಂತ ಹೇಳ್ಬೋದು. ಅವಳು ಏನಾದರೂ ಬರೆಯೋದಕ್ಕೆ ಕುಂತ್ರೆ ಸಾಕು, ನನಗೂ ಬುಕ್ಸ್ ಕೊಡು, ಪೆನ್ಸಿಲ್ ಕೊಡು, ನಾನು ಬರಿತೀನಿ ಅಂತ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಾಂದರೆ ಅವಳು ಬುಕ್ಕಲ್ಲೆಲ್ಲ ಗೀಚಾಕ್ಲಿಕ್ಕೆ ಚಾಲು ಮಾಡ್ತಾನೆ. ನನ್ನ ಮಗನ ತುಂಟಾಟ ಯಾವಾಗಲೂ ಜಾಸ್ತಿನೇ ಅಂತ ಹೇಳಬಹುದು. ಏನು ತಿಂತಾ ಇದ್ದೀರಿ? ಚಾಕಿ ತಿಂತಾ ಇದ್ದೀರಾ? ಇಷ್ಟನಾ ನಿಮಗೆ ಚಾಕಿ ಅಂದರೆ? ಏನಿದೆ ಹಂಗೆ ಹಿಂಗೆ ಮಾಡ್ಕೊಂಡ್ಬಿಟ್ಟಿಯಾ? ಕೊಡು ನನಗೂ. ಕೊಡಲ್ವಾ ನನಗೆ? ಆಯ್ತು ತಿನ್ನು ಆಯ್ತು. ತಿನ್ನು ನಿಧಾನ ತಿನ್ನು. ಅಮ್ಮನು ಕೂಡ ಮಲ್ಕೊಂಡಿದ್ದಾಳೆ. ಕೆಳಗಡೆನೆ ಮಲ್ಕೊಂಡ್ಬಿಟ್ಟಾಳೆ ತಕ್ಷಣ ಸ್ಕೂಲಿಂದ ಬಂದು ಊಟ ಮಾಡಿ. ಇವನೇನಿಲ್ಲ, ಕಾಮನ್ ಆಗಿ ಇವನು ತಿಂತ ಕೂತಿರ್ತಾನೆ ಆರಾಮಾಗಿ. ಇದೇನು ಟೆನ್ಷನ್ ಇಲ್ಲ. ಕೊಡು ಅಂದರೆ ನೋಡಿ ಹೆಂಗೆ ತಿಂತಾನೆ ತಾನು. ಕೊಡಲ್ವಾ ನನಗೆ? ಕಾಲಿನ ಎಲ್ಲ ಕಬ್ಬಿ ನಂಗಿಲ್ವಾ ನನಗೆ? ಯಾಕೆ ಹೊಡಿತೀಯ ನನಗೆ? ಬೂಯಲ್ಲಿ ತೊಗೊಂಡೋಗಿ. ಬಿಡಮ್ಮ ವಾಕ್ ಮಾಡಕ್ಕೆ. ಆಯ್ತು ಬಿಡು. ಯಾಕೆ ಇದು? ಯಾಕೆ ಇಷ್ಟು ಕಥ ಮಾಡೋದು? ಬೇಡವಾ ನಾವು ವಾಕಿಂಗ್ ಮಾಡೋದು? ಬೇಡವಾ? ಹೇಳು ಮೇಲೆ ಹೇಳು. ಎದ್ದೇಳಮ್ಮ, ಎದ್ದೇಳು. ಹಿಂಗೆಲ್ಲ ಮಾಡಬಾರ್ದು, ಎದ್ದೇಳು. ಹೇಳು ಮೇಲೆ. ಯಾಕೆ ಬೇಜಾರು? ಓಕೆ ಎಬ್ಸ್ ಅಕ್ಕ ಗಿಬ್ಸ್. ಎದ್ದೇಳು. ಎಬ್ಸು ಅಕ್ಕ ಗಿಬ್ಸ್. ಅಮ್ಮು ಏಮ್ಮು ಎದ್ದಲ್ಲಪ್ಪ, ಡ್ಯಾನ್ಸ್ ಕ್ಲಾಸ್ ಓದೋದು. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿಲ್ಲ? ರೆಡಿ ಆಗೋಣ. ಟೂ ಅವರ್ ಮಲ್ಕೊಂಡಿಯಲ್ಲ ಕಂದ. ಏಪ್ಪ ಇನ್ನೊಬ್ಬ ಓದತಿ. 6 ಗಂಟೆ ಇವಾಗ ಟೈಮು, ಗೊತ್ತಾ ನಿಂಗೆ? ಹೋಗ್ತೀಯಲ್ಲ ಡ್ಯಾನ್ಸ್ ಕ್ಲಾಸಿಗೆ? ಅಮ್ಮು ಹೋಗ್ತೀಯಲ್ಲ ಡ್ಯಾನ್ಸ್ ಕ್ಲಾಸಿಗೆ? ನಿದ್ದೆ ಬಂದರೆ ಮಲ್ಕೋ, ಡ್ಯಾನ್ಸ್ ಕ್ಲಾಸ್ ಬೇಡ. ಹೋಗ್ತೀಯಾ? ಎದ್ದೇಳು, ಫ್ರೆಶ್ ಅಪ್ ಆಗು, ಮುಖ ತೊಳ್ಕೊಂಬೋ. ಮುಖ ತೊಗೊಂಬೋ ಮಮ್ಮ. ಗೋ, ಮುಖ ತೊಗೊಂಬೋಗೋ. ಬಾ ತೊಳಿತೀನಿ ಬಾ ನಾನೇ. ಎದ್ದೇಳು, ಫ್ರೆಶ್ ಆಗಿ ಹಾಲು ಕುಡಿದು ಹೋಗ್ಬಾರ ಡ್ಯಾನ್ಸ್ ಕ್ಲಾಸಿಗೆ, ಸರಿನಾ? ವಾಕಿಂಗ್ ಆದಂಗೆ ಆಗ್ತೈತಿ ನಿಮ್ಗೆ. ಸರಿನಾ ಕಂದ? ನೀನೇನು ಮಾಡ್ತಿದ್ಯಾ? ಕೆಳಗಿಡಿ, ಹೊಸ್ಲ ಮೇಲೆ ನಿಂದಿರಬಾರ್ದು.
ಕೆಳಗಿಳಿ ನೋಡಮ್ಮ, ಫ್ರೆಶ್ ಆಗಿ ನೋಡಿಪ್ಪ ಅಮ್ಮ ಅಮ್ಮಚ್ಚಿ. ಅಮ್ಮನು ಕೂಡ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಬಂದು ಅವಳು ಮಾಸ್ಟರ್ ಏನೋ ಅವಳಿಗೆ ಚಾಕ್ಲೇಟ್ ಕೊಟ್ಟಿದ್ರಂತೆ. ಎಷ್ಟು ಸ್ಪೆಷಲ್ ಅಲ್ವಾ ಮಕ್ಕಳಿಗೆ ಈ ಥರ ಏನೋ ಸ್ಪೆಷಲ್ ಆಗಿರೋದು ಅವರು ಟೀಚರ್ಸ್ ಆಗಲಿ ಅವ್ರ ಮಾಸ್ಟರ್ಸ್ ಆಗಲಿ ಕೊಟ್ಟರೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಚಾಕ್ಲೇಟ್ ಕೊಟ್ಟಿದ್ರು. ಚಾಕ್ಲೇಟ್ ಕೊಟ್ಟರೆ ಅವಳು ಒಬ್ಬಳೇ ತಿನ್ನೋದಿಲ್ಲ, ಏನೇ ಕೊಡಲಿ ಅವಳು ಸ್ಕೂಲಲ್ಲಿ ಯಾರದೇ ಬರ್ಡೇ ಇರಲಿ ಕೇಕ್ ಕೊಟ್ಟರು ಸಹ ತನ್ನ ತಮ್ಮನಿಗೂ ಕೂಡ ತೊಗೊಂಡು ಬಂದಿರ್ತಾಳೆ. ಅದೇ ರೀತಿಯಾಗಿ ಇವತ್ತು ಕೂಡ ಅವ್ರ ಮಾಸ್ಟರ್ ಅವಳಿಗೆ ಚಾಕ್ಲೇಟ್ ಕೊಟ್ಟಿದ್ರಂತೆ, ಅದನ್ನು ತೊಗೊಂಡು ಬಂದಿದ್ಲು ಅವ್ರ ತಮ್ಮನ ಜೊತೆ ಶೇರ್ ಮಾಡಿಕೊಂಡು ತಿನ್ನಬೇಕಂತ. ಸ್ವಲ್ಪ ಮೆಲ್ಟ್ ಆಗಿಬಿಟ್ಟಿತ್ತು, ಅದು ಮೆಲ್ಟ್ ಆಗಿರೋದನ್ನು ಫ್ರಿಜ್ಜಲ್ಲಿ ಇಟ್ಲು, ಆಮೇಲೆ ತಿಂದ್ರಾಯ್ತು ಅಂತ. ಇವಾಗ ನೋಡಿ ಅವಳಿಗೆ ಸಾಯಂಕಾಲ ನಾನು ಮ್ಯಾಂಗೋ ಹಾಕ್ಬಿಟ್ಟು ಮಿಲ್ಕ್ ಶೇಕ್ನು ಕೂಡ ಮಾಡಿದ್ದೆ. ಮ್ಯಾಂಗೋ ಮಿಲ್ಕ್ ಶೇಕ್ನ ಇವಾಗ ಕುಡಿಯೋದಕ್ಕೂ ಕೂಡ ಕೊಡ್ತಾ ಇದ್ದೆ ಅವಳಿಗೆ. ಅಕ್ಕ ಜ್ಯೂಸ್ ಕುಡಿಯತ್ತಾಳಲ್ವಾ, ನಿನ್ ಚಾಕಿ ಕೊಡ್ತಾಳೆ ಸರಿನಾ? ಇಬ್ಬರಿಗೆ ಹಾಕೋ ನೀನ್ ಮ್ಯಾಂಗೋ ಜ್ಯೂಸ್ ಕುಡಿಯಕ್ಕೆ ಅಲ್ಲ, ಮಿಲ್ಕ್ ಶೇಕ್, ಮ್ಯಾಂಗೋ ಮಿಲ್ಕ್ ಶೇಕ್ ಹೇಗಮ್ಮ ಚೆನ್ನಾಗಿತ್ತು. ನೀ ಡ್ಯಾನ್ಸ್ ಕ್ಲಾಸ್ ಹೋಗಿದ್ದಕ್ಕೆ ನಾನು ಮಾಡ್ಬಿಟ್ಟಿದ್ದೆ. ಇಷ್ಟ ನಿನ್ನ ಕುಡ್ದಲ್ವಾ ನೀನು ಕುಡ್ದೆ ತಾನೆ? ಕುಡ್ದಿದ್ದಾಳೆ, ಸುಳ್ಳು ಹೇಳ್ಬೇಡ ನೀನು. ಜ್ಯೂಸ್ ಕುಡ್ದಿದ್ದಾನೆ ಇಲ್ವಾ? ಶೋ ಮಾಡ್ತೀನಿ ನೀನು. ಏನು ಕುಡ್ದಾನ ಅವನು. ಏನು ಚೈನು? ಚೈನ್ ಬೇಕಾ ಇವತ್ತು ಇದೇ ರೀತಿಯಾಗಿ ಹೋಯಿತು ಅಂತ ಹೇಳ್ಬೋದು. ಇವತ್ತಿನ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ವಿಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.